ಉತ್ತರ ಕರ್ನಾಟಕ ರೆಸಿಪಿ ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ಒಂದು ಸಲ ನೋಡಿರಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದರೆ ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ಗೊತ್ತಾಗತ್ತೆ. ನಿಮಗೆ ನೋಡ್ಬೋದು ನೀವು ಇಲ್ಲಿ ಹೀರೆಕಾಯಿ ಎಣ್ಗಾಯಿನ ಭಾಳ ಟೇಸ್ಟ್ ಐತಿ. ಒಂದು ಸಲ ಮಾಡ್ಕೊರಿ. ಮಿಜ್ಜಿ ಖಾರ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಎಲ್ಲನೂ ಉತ್ತರ ಕರ್ನಾಟಕದ ಊಟ ರೆಡಿ ಐತಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೋಡ್ರಿ. ಅದಕ್ಕೆ ಏನೇನು ಸಾಮಾನು ಬೇಕಂತ: ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಗುರಳ್ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ಬೆಲ್ಲ, ಜೀರಿಗೆ, ಉಪ್ಪು. ಇದನ್ನಷ್ಟು ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ. ಮತ್ತೊಳ್ಳಿ ಇವನ್ನ ಸ್ವಲ್ಪ ಉದ್ದಗೆ ಬಿಟ್ಟು ತೋರಿಸ್ತೇನೆ ನಿಮಗೆ ಹೆಂಗೆ ಹೆಚ್ಕೊಳ್ಳೋದು ಅನ್ನೋದ್ರ. ನೀವು ನೋಡ್ಬೋದು ಇವನ್ನ ಇಷ್ಟು ಈ ಥರ ಹಿಂಗೆ ಹೆಚ್ಕೊಳ್ಳೋದು. ಹಿಂಗೆ ನಾನು ಅಷ್ಟನ್ನು ಹಿಂಗೆ ಹೆಚ್ಚಿಟ್ಕೊತೀನಿ. ಈಗ ನೋಡಿರಿ, ನಾ ಈ ಎಲ್ಲ ಸಾಮಾನನ್ನು ಈ ಜಾರಿಗೆ ಹಾಕ್ಕೊತೀನಿ. ಇದನ್ನು ಸ್ವಲ್ಪ ತೀರ ಸಣ್ಣಗೂ ಅಲ್ಲ, ತೀರ ಅಬಡ ಜಬಡನೂ ಅಲ್ಲ, ಆ ಥರ ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ. ಎಲ್ಲ ಸಾಮಾನನ್ನು ಹಾಕ್ಕೊಂಡು ನೋಡಿ. ಈಗ ನೋಡಿರಿ, ಇದನ್ನು ಅಷ್ಟೂ ನಾನು ಜಾರಿಗೆ ಹಾಕ್ಕೊಳ್ತೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ ಸಣ್ಣಗೆ. ತೀರ ಸಣ್ಣಗೂ ಬೇಡ, ತೀರ ಅಬಡ ಜಬಡನೂ ಬೇಡ, ಒಂದು ಲೆಕ್ಕಕ್ಕೆ ಹಾಕ್ಕೊಂಬರೋಣ. ನೋಡ್ರಿ, ನಾ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದನೆ. ಈ ಥರ ಹಾಕ್ಕೊಂಡೇನೆ. ಈಗ ಇವನ್ನೂ ಹೆಚ್ಚಿಟ್ಕೊಂಡೇನೆ. ಈಗ ಇವನ್ನ ತುಂಬ್ಕೊಳ್ಳೋ ಹಿಂಗೆ ಒಳಗೆ ಹಿಂಗೆ ಎಲ್ಲನೂ ಇದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ. ಈ ಥರ ಎಲ್ಲವಕ್ಕೂ ಹಿಂಗೆ ಒಳಗೆಲ್ಲಕ್ಕೂ ಹಿಂಗೆ ಸ್ವಲ್ಪ ಲೂಸ್ ಮಾಡಿ ತುಂಬ್ಕೊಳ್ಳೋಣ ಒಳಗೆಲ್ಲಕ್ಕೂ. ನೋಡಿರಿ, ಹಿಂಗೆ ಎಲ್ಲವಕ್ಕೂ ಹಿಂಗೆ ಒಳಗೆ ಸ್ವಲ್ಪ ಕುಲ್ಲ ಮಾಡಿ ಲೂಸ್ ಮಾಡಿ ಈ ಥರ ಎಲ್ಲನೂ ತುಂಬಿಟ್ಕೋಬೇಕು. ನೀವು ಇದನ್ನು ಮನ್ಯಾಗ ನೀವು ಮಾಡ್ಕೊಂಡ್ರೆ ಎಷ್ಟು ರುಚಿ ಇರ್ತದಂದ್ರೆ, ಇದಕ್ಕೆ ನಾವು ಬೇರೆ ಏನು ಹಾಕಿಲ್ಲ, ನಿಮ್ಗೆ ತೋರ್ಸೇನಿಲ್ಲ, ಇದು ಅಷ್ಟೇ ಸಾಮಾನು ಹಾಕೀನಿ. ಇದಕ್ಕೆ ಸ್ವಲ್ಪ ಅಬಡ ಜಬಡನೇ ಇರಲಿ, ಅಂದ್ರೆ ಬಾಯಿಗೆ ಎಲ್ಲ ಥರನೂ ಟೇಸ್ಟ್ ಕೊಡ್ತೈತಿ. ನೋಡಿರಿ, ನಾನು ಹಿಂಗೆ ಎಲ್ಲಕ್ಕೂ ಹಿಂಗೆ ಮಾಡೀನಿ. ಅಷ್ಟೂ ಹಿಂಗೆ ತುಂಬಿಟ್ಕೊಳಕತ್ತೇನೆ. ನೋಡಿರಿ, ಇವನ್ನೆಲ್ಲನೂ ಹಿಂಗೆ ತುಂಬ್ಕೊಂಡು ನಾನು ಇವಕ್ಕೆ ಒಗ್ಗರಣೆ ಹಾಕ್ಕೊಂಬರಂಬರ್ರಿ. ಈಗ ನೋಡಿರಿ, ಗ್ಯಾಸ್ ಹಚ್ಕೊಂಡು ಈ ಡಬ್ರಿ ಇಡ್ತಾಯಿದ್ದೆ. ಈಗ ಇದು ಕೊಟ್ಟು ಒಳ್ಳೆ ಎಣ್ಣೆ ಹಾಕಿ ಒಗ್ಗರಣೆಗೆ. ಈಗ ನೋಡ್ರಿ, ಎಣ್ಣೆ ಕಾದತಿ, ಸಾಸಿವೆ ಜೀರಿಗೆ ಹಾಕ್ತೀನಿ. ನೋಡ್ರಿ, ಎಣ್ಣೆ ಕಾದತಿ. ಈಗ ಒಂದು ಚೂರು ಕರಿಬೇವು ಹಾಕ್ಕೊಂತಾನೆ. ಈಗ ನೋಡ್ರಿ, ನಾನು ಇವನ್ನ ತುಂಬಿಟ್ಕೊಂಡಿದ್ನೆಲ್ಲ ಇವನ್ನೆಲ್ಲನೂ ಇದಕ್ಕೆ ಹಾಕ್ತೇನೆ. ಒಂದೊಂದು ನಿಧಾನಕ್ಕೆ ಹಾಕ್ರಿ, ಯಾಕಂದರೆ ಎಣ್ಣೆ ಬೇಕಲ್ಲ ಸಿಡಿಸಿ. ಈಗ ನೋಡಿರಿ, ನಿಧಾನಿಗೆ ಅವನ್ನೆಲ್ಲನೂ ಒಂದೊಂದು ಹಿಂಗೆ ಸ್ವಲ್ಪ ಕೈ ಆಡ್ಸ್ಕೊಂಡು ಕಿವಾಡ್ಕೊತ ಇರಿ. ಹಿಂಗೆ ಚಂದಾಗ ತಳಗಿನ ಮ್ಯಾಗಿನ ತಳಗೆ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿರಿ ಎಣ್ಣೆಯಾಗ. ಸ್ವಲ್ಪ ಎಣ್ಣೆಯಾಗ ಸ್ವಲ್ಪ ಬೇಯ್ಲಿರಿ, ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತಿ. ಒಂದೇ ನೀರು ಹಾಕ್ಕೊಂಡ್ಬಿಟ್ರೆ ಅದು ಚಲೋ ಆಗ ಅನ್ಸಂಗಿಲ್ಲ. ಈಗ ಇದಕ್ಕೆ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾ ಏನು ಜಾರಿಗೆ ಹಾಕ್ಕೊಂಡಿದ್ನಲ್ಲ, ಅದ ಜಾರಿಗಿನ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಕ್ಕಾಗ್ತೀನಿ. ಇದಕ್ಕೆ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಇಡೋಣ ಒಂದು 5 ನಿಮಿಷ. ಯಾಕಂದ್ರೆ ಸ್ವಲ್ಪ ಇವು ಹೋಳು ದೊಡ್ಡ ಇರ್ತಾವಲ್ಲ, ಹೀಗಾಗಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋದು.
ನೀರನ್ನು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹೀರೆಕಾಯಿ ಎಲ್ಲ ಕರಿಗಿ ನೀರು ಬಿಡ್ತದೆ. ಒಂದು ಲೆಕ್ಕಕ್ಕೆ ಮೀಡಿಯಮ್ ನೋಡಿ ಹಾಕೋರಿ. ಈಗ ಒಂದು 5 ನಿಮಿಷ ಬಾಯಿ ಮುಚ್ಚಿಟ್ಬಿಡೋಣ. ಮೀಡಿಯಮ್ ಉರಿ ಒಳಗೆ ಇಟ್ಕೊರಿ, ಅಂದ್ರೆ ಚೆಂದಾಗಿ ಬೇಯ್ತಾವೆ. ನೋಡೋಣ ಬರ್ರಿ ಹೆಂಗೆ ಕುದಿಯಕತ್ತಾವ ನೋಡಿರಿ. ಕುದಿಯತೈತಿ. ಇನ್ನೊಂದು 2 ನಿಮಿಷ ಸ್ವಲ್ಪ ನೀರು ಕಡಿಮೆ ಆತಂದ್ರೆ ಇವು ಬೆಂದಂಗೆ, ಇವು ಪಲ್ಯ ರೆಡಿ ಆದಂಗೆ. ಇವು ಮನ್ಯಾಗ ನೀವು ಈ ಥರ ಮಾಡ್ಕೊಂಡ್ರಿ ಎಷ್ಟು ರುಚಿ ಬರ್ತಾವೆ. ಇವು ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ ಊಟದೊಳಗೆ ಎಷ್ಟು ಥರ ವೆರೈಟಿ ಐತಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿರೋಣ. ನೀವು ನೋಡ್ಬೋದಿಲ್ಲೇ ಪಲ್ಯನೂ ರೆಡಿ ಆಗೈತಿ, ಬಿಸಿ ಬಿಸಿ ರೊಟ್ಟಿನೂ ರೆಡಿ ಅದಾವು. ಬರ್ರಿ ಇದನ್ನು ಬೌಲಿಗೆ ತಕ್ಕೊಳ್ಳೋ. ನೋಡಿರಿ ಪಲ್ಯ ಹೆಂಗಾಗೈತಿ, ಎಷ್ಟು ಚಲೋ ಬಂದೈತಿ ನೋಡಿರಿ. ಎಲ್ಲನೂ ಚೆಂದಾಗೆ ಬೆಂದವು, ಕುದ್ದವು ಎಣ್ಗಾಯಿ. ನೀವು ಒಂದು ಸಲ ಮಾಡಿರಿ. ನೀವು ಈ ಥರ ನೀವು ಹೆಂಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಒಳಗೆ ಹೇಳ್ರಿ. ಈಗ ನಾ ಇದನ್ನು ಒಂದು ಬೌಲಿಗೆ ತಕ್ಕೊತೇನೆ ನೋಡಿರಿ. ಇದು ನಮ್ಮ ಉತ್ತರ ಕರ್ನಾಟಕದ ಊಟದ ಪದ್ಧತಿ ಇದು. ಈಗ ನಾನು ಬಿಸಿ ಬಿಸಿ ರೊಟ್ಟಿನ ರೆಡಿ ಅದಾವು, ಮಿಜ್ಜಿ ಖಾರ, ಮೆಣಸಿನ್ಕಾಯಿ ಎಲ್ಲ ರೆಡಿ ಐತಿ. ಈಗ ಮಕ್ಕಳಿಗೆ ಮನೆಯವರಿಗೆ ಊಟಕ್ಕೆ ಕೊಡೋದಷ್ಟ ಬಾಕಿ. ಈಗ ನೋಡಿರಿ, ನಿಮಗೆ ಮಿಜ್ಜಿ ಖಾರದ ರೆಸಿಪಿ ಏನಾರು ಬೇಕಂದ್ರೆ ನನ್ನ ಹಿಂದಿನ ವಿಡಿಯೋದೊಳಗೆ ನೋಡಿರಿ, ಐತಿ. ಮಿಜ್ಜಿ ಖಾರ ಹೆಂಗೆ ಮಾಡೋದು ಅಂತ ಗೊತ್ತಾಕತಿ ನೋಡಿರಿ. ನಮ್ಮ ಈ ಉತ್ತರ ಕರ್ನಾಟಕದ ಊಟದ ರುಚಿ ನೋಡ್ಬೇಕಂದ್ರೆ ನೀವು ಈ ಥರ ಒಂದ್ಸಲ ಮಾಡಬೇಕು ನೋಡಿರಿ. ಈ ಹೀರೆಕಾಯಿ ಎಣ್ಗಾಯಿ ಹೆಂಗಾಗೈತೆ ಅಂಥೇಳಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಪಲ್ಯ ಹೆಂಗೈತಿ ನೀವು ಟೇಸ್ಟ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.